ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ದಿನ ಇಡೀ ಜಗತ್ತೇ ಭಾರತೀಯ ಸೇನೆಯ ತಾಕತ್ತು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಇದೆ. ಇಂದು ನಮ್ಮ ದೇಶವೇ ಸಂಭ್ರಮ ಪಡ್ತಾ ಇರ್ತಕ್ಕಂತಹ ಒಂದು ಶುಭ ಸಂದರ್ಭ. ನಿಜವಾಗಿಯೂ ಇವತ್ತು ಇಡೀ ದೇಶ ಸಂಭ್ರಮದ ಜೊತೆಗೆ ನಮ್ಮ ಸೇನಾ ಕಾರ್ಯಾಚರಣೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಇದೆ ಇಡೀ ಜಗತ್ತು. ಯಾವುದೇ ಒಬ್ಬ ನಾಗರಿಕನಿಗೂ ಸಹ, ಅಂದರೆ ಅಮಾಯಕ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಯಕ್ಕೆ ನುಗ್ಗಿ ಆ ನೆಲೆಯನ್ನು ಧ್ವಂಸ ಮಾಡಿಸಿ ಏರ್ ಸ್ಟ್ರೈಕಿಂದ ನಿಜಕ್ಕೂ ಎಂಥ ಅದ್ಭುತ. ಆ ವಿಡಿಯೋ ಬಿಡುಗಡೆಯಾದ ತಕ್ಷಣ ಇಡೀ ಪ್ರಪಂಚದ ಎಲ್ಲ ಸೇನೆಗಳು ಸಹ ಭಾರತೀಯ ಸೇನೆಯ ತಾಕತ್ತನ್ನು ಮುಕ್ತ ಕಂಠದಿಂದ ಸಾಕ್ತಿದೆ. ಅದೇ ರೀತಿ ಆಪರೇಷನ್ ಸಿಂಧೂರ ಎಂಥ ಅದ್ಭುತ. ಆಪರೇಷನ್ ಸಿಂಧೂರ ಅನ್ನೋ ಒಂದು ಹೆಸರು ಎಷ್ಟು ಚೆನ್ನಾಗಿದೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ, ಅಂದರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಅಮಾಯಕರನ್ನು ಜೀವವನ್ನು ಬಲಿ ಪಡೆದಂತಹ ಉಗ್ರರು ನಮ್ಮ ಭಾರತಾಂಬೆಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ನೀವು ಬಳಸೋದಕ್ಕೆ ತಕ್ಕ ಶಾಸ್ತಿಯನ್ನು ನೀವು ಅನುಭವಿಸ್ತೀರಿ ಅಂತ ಅಂದೇ ಭಾರತ ದೇಶದ ಪ್ರಧಾನಮಂತ್ರಿಗಳು ಹೇಳಿದರು. ಹಲವು ಗಣ್ಯರು ಈ ಮಾತನ್ನು ಹೇಳಿದರು. ಆದರೆ ಇಡೀ ಜಗತ್ತಿನ ಬೆರಗಾಗುವಂತೆ ಆಪರೇಷನ್ ಸಿಂಧೂರ, ನಮ್ಮ ಮಕ್ಕಳ ಸಿಂಧೂರವನ್ನು ಅಳಿಸಿದ ತಪ್ಪಿಗೆ ನೀವು ತಕ್ಕ ಪಾಠವನ್ನು ಕಲಿಯಿರಿ ಅಂತ ಇಡೀ ಉಗ್ರರ ನೆಲೆಗಳೇ ಧ್ವಂಸ ಆಗಿದೆ. ಈ ಉಗ್ರರ ನೆಲೆ ಧ್ವಂಸದ ಜೊತೆಗೆ ಆ ಪಾಪಿಗಳ, ಅಂದರೆ ಉಗ್ರರ ಹೆಣಗಳು ಬೀದಿ ಪಾಲಾಗಿದೆ, ಸುಟ್ಟು ಕರಕಲಾಗಿದೆ. ಭಾರತೀಯರು ಶಾಂತಿ ಪ್ರಿಯರು. ಅದೇ ರೀತಿ ನಮ್ಮ ಮೇಲೆ, ನಮ್ಮ ಜನರ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ಇಡೀ ಜಗತ್ತಿಗೆ ತೋರಿಸಿದೆ ನಮ್ಮ ಭಾರತೀಯ ಸೇನೆ. ನಿಜಕ್ಕೂ ನಮ್ಮ ಭಾರತೀಯ ಯೋಧರ ಈ ಅದ್ಭುತ ಕಾರ್ಯಾಚರಣೆ, ಆ ವಿಡಿಯೋವನ್ನು ಈ ಜಗತ್ತು ನೋಡ್ತಾ ಇದೆ. ಅದೇ ರೀತಿ ಅವರ ಸೇನೆಯ, ಅಂದರೆ ಅವರು ತೆಗೆದುಕೊಂಡಂಥ ನಿರ್ಧಾರ ಯಾರಿಗೂ ಸಹ ಇಡೀ ವಿಶ್ವಕ್ಕೆ ತಿಳಿದ ರೀತಿ ತೆಗೆದುಕೊಂಡು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ. ಯಾವುದೇ ನಾಗರಿಕರಿಗೂ ನೋವಾಗಲಿಲ್ಲ ಅಂದರೆ ಅದು ತಮಾಷೆ ವಿಚಾರ ಅಲ್ಲ. ಇಂಥ ಶುಭ ಸಂದರ್ಭದಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಂತಹ ನಮ್ಮ ಸೇನೆಯನ್ನು ಎಷ್ಟೇ ಮುಕ್ತ ಕಂಠದಿಂದ ಶ್ಲಾಘಿಸಿದರೂ ಸಾಕಾಗದು. ನಮ್ಮ ಭಾರತೀಯ ಸೈನಿಕರು ದಿಟ್ಟ ನಡೆಯನ್ನು ಇಟ್ಟು ಈ ಭಾರತಾಂಬೆಯ ತಾಕತ್ತು ಏನು ಅಂತ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿ ಇಡೀ ಜಗತ್ತಿನಲ್ಲೇ ಭಾರತ ದೇಶ ತನ್ನ ಶಾಂತಿಯನ್ನು ಕದಲದೆ ಏನು ಮಾಡ್ತಾರೆ ಅನ್ನೋದನ್ನು ಈ ವೈರಿ ರಾಷ್ಟ್ರಗಳಿಗೆ ಅದ್ಭುತ ಪ್ರಯೋಗ ಅಂತಲಾರು ಹೇಳಿ, ಅಥವಾ ಒಂದು ಸೇನಾ ಕಾರ್ಯಾಚರಣೆ ಅವರು ಪಾಠ ಅಂತ ಹೇಳಿ, ಇನ್ನಾದರೂ ಈ ಪಾಕಿಸ್ತಾನ ನಮ್ಮ ತಂಟೆಗೆ ಬಾರ್ದಂತಾನೆ ಅದೇ ರೀತಿ ನಮ್ಮ ಮುಗ್ಧ ನಾಗರಿಕರನ್ನು ಉಗ್ರರನ್ನ ಕಲಿಸಿ ಬಲಿ ಪಡೆದಂತೆಯೇ ಇನ್ನಲಾದರೂ ಸಹ ಅದು ಎದುರಿ ಬೆಂಡಾಗಿ ಕೂತ್ಕೊಳ್ಳಿ ಅಂತ ಕೋಟ್ಯಾಂತರ ಜನ ಇವತ್ತಿನ ದಿನ ಅದನ್ನು ತಪ್ಪಿಸ್ತಾ ಇದ್ದಾರೆ. ಪಾಕಿಸ್ತಾನವನ್ನು ಸುಮ್ಮನೆ ಕಾಲು ಕೆತ್ಕೊಬಂದು ಅಮಾಯಕರನ್ನ ಕಾಶ್ಮೀರದಲ್ಲಿ ಕೊಲ್ಲುವಂಥದ್ದು ಎಂತ ಇದು? ಭೂಮಿಯ ಮೇಲಿನ ಸ್ವರ್ಗ ಅಂತಾರೆ ಕಾಶ್ಮೀರವನ್ನು. ನಿಜಕ್ಕೂ ನಮ್ಮ ಇವತ್ತು ಯೋಧರು, ನಮ್ಮ ಭಾರತೀಯ ಸೈನಿಕರು ನಡೆಸಿದಂಥ ಕಾರ್ಯಾಚರಣೆ ಅದ್ಭುತ. ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಜಗತ್ತಿನಾದ್ಯಂತ, ಹಾಗೂ ದೇಶಾದ್ಯಂತನೇ ಅಲ್ಲ, ಜಗತ್ತಿನಾದ್ಯಂತ ಅವ್ರಿಗೆ ಪ್ರಶಂಸೆ ಬರ್ತಾ ಇದೆ. ಇದೇ ರೀತಿ ನಿಜವಾಗಿಯೂ ಭಾರತೀಯರ ತಂಟೆಗೆ ಬಂದರೆ ಈ ಪಾಪಿಗಳಿಗೆ, ಅಂದರೆ ಉಗ್ರರಿಗೆ ಏನಾಗುತ್ತೆ ಅನ್ನೋದನ್ನು ತಕ್ಕ ಶಿಕ್ಷೆಯನ್ನು, ಬೀದಿ ಹೆಣವನ್ನು ಮಾಡಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ನಿಜಕ್ಕೂ ಇಡೀ ದೇಶ
ಸಂಭ್ರಮಾಚರಣೆಯನ್ನು ಪಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಯೋಧರಿಗೆ, ಅದೇ ರೀತಿ ಈ ಯೋಜನೆ ಅಂದರೆ ಈ ಪ್ಲಾನನ್ನು ಮಾಡಿದಂತಹ ಹಲವು ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ರಕ್ಷಣಾ ಮಂತ್ರಿಗಳಾಗಿರ್ಬೋದು, ಅದೇ ರೀತಿ ಭಾರತೀಯ ಜೇಮ್ಸ್ ಬಾಂಡ್ ಖ್ಯಾತಿಯ ಅಜಿತ್ ದೋಗಲ್ರಾಗಿರ್ಬೋದು, ಇಡೀ ದೇಶದ ಪರವಾಗಿ ನಮ್ಮ ಯೋಧರಿಗೆ ಹಾಗೂ ಈ ನೇತೃತ್ವವನ್ನು ವಹಿಸಿದಂಥ ಈ ನೇತೃತ್ವದ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದಂಥ ನಮ್ಮ ದೇಶದ ನಾಯಕರಿಗೆ ಈ ಶುಭ ಸಂದರ್ಭದಲ್ಲಿ ಒಂದು ಸೆಲ್ಯೂಟನ್ನು ಹೇಳ್ತಾ, ನಮ್ಮ ಭಾರತ ದೇಶದ ಸೇನೆಯ ತಾಕತ್ತು ಇಡೀ ವಿಶ್ವಕ್ಕೆ ತಿಳಿದಿದೆ. ಈ ಯಾರಾದರೂ ಇನ್ನು ಮುಂದೆ ಆದರೂ ಬಾಲ ಬಿಚ್ಚಿದರೆ ಏನಾಯ್ತು ಅನ್ನೋದನ್ನು ಈ ರಾತ್ರಿ ಅವರು ಎದುರೋಗಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಸೇನೆಗೆ ಒಂದು ಸೆಲ್ಯೂಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು.